ಇರು ಸೀರಿಯಸ್ ಆಗಿ ಒಂದು ನಿಮಿಷ. ನಿಮ್ಮಲ್ಲಿ ಮನ ಕಳವಿ ಮಾಡ್ಕೊಂತೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ಇಷ್ಟೊಂದು ಜನ ಎಲ್ಲ ನಮ್ಮ ಸ್ನೇಹಿತರೇನೆ, ಎಲ್ಲ ಹೊಸ ಮಕ್ಕಳು ಕಾಣಿಸ್ತೈತೆ. ಎಲ್ಲ ನಮ್ಮ ಸ್ನೇಹಿತರು. ಇವ್ರು ಏನಕ್ಕೆ ಬಂದವ್ರಪ್ಪ ಅಂತ ಹೇಳಿದ್ರೆ, ನಮ್ಮ ವರ್ತೂರು ಸಂತೋಷ್ ಬಗ್ಗೆ ಪ್ರಮೋಷನ್ ಮಾಡೋಣ, ನಾವು ಬರ್ತೀರಿ. ನೇನು ಫೈನಲ್ಗೆ ಹೋಗ್ಬಿಟ್ಟವ್ರೆ. ದಯವಿಟ್ಟು ನಮ್ಮ ಕರ್ನಾಟಕ ಜನ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋಣ. ಇದೇ ಥರ ಓಟ್ಗಳಾಕಿ, ಲಕ್ಷಾನುಗಟ್ಟೆ ಕೋಟ್ಯಾನು ಓಟ್ಗಳಾಕಿ ನಾವು ಗೆಲ್ಸ್ಕೊಂಡು ಬರಬೇಕು. ರೈತನ ಉದ್ಧಾರ ಆಗಬೇಕು. ರೈತನಿಂದನೇ ಪ್ರಪಂಚನ ಉದ್ದೇಶ ಇಟ್ಕೊಂಡು ಬಂದವ್ರು ಎಲ್ಲರೂ. ಪ್ರತಿಯೊಬ್ಬರು ಮಾತಾಡ್ತಾರೆ ಇವತ್ತು ಸಂತೋಷ್ ಬಗ್ಗೆ. ಮಾತಾಡ್ರಪ್ಪ ಪ್ರವೀಣ್, ಮಾತಾಡ್ರಪ್ಪ. ಚೆನ್ನಾಗಿ ಆಟ ಆಡಿ ಅಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ಅವರು ಮೊದಲನೇ ಸ್ಥಾನದಲ್ಲಿ ಅವ್ರು ಗೆದ್ದು ಬಂದರೆ ಇದೇ ಅಕ್ಷಯ್ ದಮ್ ಬಿರಿಯಾನಿಯಿಂದ ಒಂದು ದೊಡ್ಡ ಪಾರ್ಟಿ ಇಟ್ಟು ಸಂತೋಷ್ ಅವ್ರನ್ನ ಇಲ್ಲಿ ಸನ್ಮಾನ ಮಾಡ್ತೀವಿ ಅಂತ ನಮ್ಮೆಲ್ಲರ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ಸೂಪರ್ ಸೂಪರ್. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್. ನಮ್ಮ ಹೊಸಕೋಟೆಯ ಹಳ್ಳಿ ಭಾಗದಲ್ಲಿ ಯಾರು ನೋಡಿದಂಥ ಒಂದು ದೊಡ್ಡ ಕಾರ್ಯಕ್ರಮನ ನಮಗೆ ಪರಿಚಯ ಮಾಡಿಕೊಟ್ರು. ಲಕ್ಷಾಂತರ ಜನ ಬಂದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಈ ಥರ ಹಳ್ಳಿ ರೈತರು, ಹಳ್ಳಿಯವರು ಇದು ನಮ್ಮ ಎತ್ತುಗಳು ಅಂತ ನೋಡೋದಕ್ಕೆ ಮಕ್ಕಳ ತಾನಿಂದ ವಯಸ್ಸಾದವ್ರ ಗಂಟ ಬಂದು ಲಕ್ಷಾಂತರ ಜನ ಬಂದು ನಮ್ಮ ವರ್ತೂರು ಸಂತೋಷ್ ಯಾರು ಅಂತ ನಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ನಮ್ಗೆ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರೋವಂಥ ಎಲ್ಲ ರೈತರು, ಪ್ರತಿಯೊಬ್ಬರು ರೈತರು ವರ್ತೂರು ಸಂತೋಷ್ ಅವರು ರೈತರನ್ನ ಉಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ವರ್ತೂರು ಸಂತೋಷ್ ಅವ್ರಿಗೆ ಓಟ್ ಕೊಟ್ಟು ಪ್ರತಿ ಕರ್ನಾಟಕದಲ್ಲಿ ಇರೋಂಥ ರೈತರು, ಹಾಗೆ ಮನೆಯಲ್ಲಿ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಯಾರೇ ಒಬ್ಬರು ಆಗಿರ್ಬೋದು, ರೈತರಿಂದನೇ ಮುಂದೆ ಇಂಡಿಯಾನು ನಡೀತಾ ಇರೋದು. ಅಲ್ಲಿಂದ ఢిల్లీವರೆಗೂ ರೈತರೇ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಇದು ಫೈನಲಿಸ್ಟ್ ಬಂದಿದ್ದಾರೆ. ಅವ್ರಿಗೆ ಕೊನೆಯದಾಗಿ ಒಂದು ಓಟ್ ಹಾಕಿ ಜಯಶೀಲರಾಗಿ ಮಾಡಬೇಕು ಅಂತ ಪ್ರತಿಯೊಬ್ಬರು ರೈತರಲ್ಲೂ ಮತ್ತು ಕರ್ನಾಟಕ ಜನತೆಯಲ್ಲೂ ಕೇಳ್ಕೊತಾ ಇದ್ದೀವಿ. ವರ್ತೂರು ಸಂತೋಷ್ ಅವರು ಗೆದ್ಕೊಂಡು ಬಂದು ಅವರು ಎತ್ತಿನ ಓಟ ಮಾಡ್ತಾರೆ. 100% ಗೆದ್ಕೊಂಡು ಬರಲಿ. ಎತ್ತಿನ ಓಟ ಮಾಡಿದಾಗ ನಾವು ನಮ್ಮ ಅಕ್ಷಯ್ ದಮ್ ಬಿರಿಯಾನಿ ಕಡೆಯಿಂದ ಅಲ್ಲಿ ಎಷ್ಟು ಲಕ್ಷ ಜನ ಬಂದ್ರೂ ಒಂದು ಹೊತ್ತು ಊಟ ಹಾಕ್ತೀವಿ ಅಂತ ಹೇಳಿದ್ದೀವಿ. ಸ್ಟಾರ್ಟಿಂಗಲ್ಲಿ ಸಂತೋಷನಿಗೆ ಪ್ರಮೋಷನ್ ಮಾಡಿ ಬಿಗ್ ಬಾಸ್ ಕಳಿಸೋವಾಗೂ ಈ ಮಾತು ಹೇಳಿದ್ದೀವಿ, ನಾವು ಹಾಕ್ತೀರಂತ. ಇವತ್ತು ಅದೇ ಹೇಳ್ತೀವಿ, ಎಷ್ಟು ಲಕ್ಷ ಜನ ಬಂದ್ರೂ ಎಲ್ಲರಿಗೂ ಬಿರಿಯಾನಿ ಹಾಕ್ತೀವಿ ಅಂತ ಹೇಳಿದ್ದೀವಿ. ಅವ್ರು ಗೆಲ್ಲಿಸ್ಬಿಟ್ಟು ಅವರಲ್ಲಿ ರೈಸ್ ಮಾಡಿದಾಗ ಬಿರಿಯಾನಿ ಹಾಕ್ತೀವಿ. ಸ್ನೇಹಿತರೆ, ದಯವಿಟ್ಟು ನಿಮ್ಮಲ್ಲಿ ಕೈ ಎತ್ತಿ ಕೇಳ್ಕೊಳೋದಿಷ್ಟೇ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ 1,40,000 ಜನ ಅವರೇ. ಅವ್ರು ಹಾಕಿದ್ರೆ 100 ಓಟು ಸಾಕು. 1,40,00,000 ಜನ ಆಗುತ್ತೆ. ಅಷ್ಟೇ ಕೇಳ್ಕೊಳಲ್ಲ ನಾವು. ನಮ್ಮ ಸಬ್ಸ್ಕ್ರೈಬ್ ಆಗಿರಲಿ ಆಗದೆ ಇರಲಿ, ಪ್ರತಿಯೊಬ್ಬರು ಕರ್ನಾಟಕ ಜನತೆ 7 ಕೋಟಿ ಜನನು ನಮ್ಮ ವರ್ತೂರು ಸಂತೋಷ್ಗೆ ಹಾಕ್ರಿ ಅಂತ ನಾವು ಕೇಳ್ಕೊಳ್ತಾ, ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್. ಸ್ನೇಹಿತರೆ, ಇವತ್ತು ದೊಡ್ಡ ಬೈಲಾರ್ ಕೋಳಿ ಜೀರಾ ಸಾಂಬಾರ್ ಅಕ್ಕಿಯಲ್ಲಿ, ಜೀರಾ ಸಾಂಬಾರ್ ರೈಸ್ ಅಂದ್ರೇನು, ಅಕ್ಕಿ ಅಂದ್ರೇನು ಪೆಂಗ, ಅದ್ರಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಕೋಳಿ ಪಪ್ಪಿ ಇದಮ್ಮ, ಇನ್ನು ಸ್ವಲ್ಪ ಹೊತ್ತು ನಿನ್ ದೇವಲೋಕ ತೋರಿಸ್ತೀನಿ. ಓಡಲ್ಲ ಬಿಡ, ಮಾವನ್ ತರ ತಪ್ಪೆ ಅದು. ನೋಡ್ತೀಯಲ್ಲ ವರ್ಷಗಳು ಹೆಂಗಿರ್ತೈತೆ. ನೀನು ಕೋಳಿ ಎರಡು ಒಂದೇ ತರ ಐತೆ. ಒಳ್ಳೆ ಅಪ್ಪ. ಮಗ ಅದೇನ ಕಬ್ಬನ ತಗೊಂಬೋಗ, ಅದಕ್ಕೆ ಹಿಡ್ಕೊಳಕಲ್ಲ. ಹಂಗೆ ಹಿಡ್ಕೊಳ್ರಿ. ಬಟ್ಟೆಗಳಿಲ್ಲ ಅಂದಿದ್ರೆ ನಾನು ಬಿಚ್ಚಾಕ್ಬಿಟ್ಟು 1 ಸೆಕೆಂಡ್ ಕ್ಲೀನ್ ಮಾಡಾಕ್ತಾ ಇದ್ದೆ. ಬಟ್ಟೆ ಹಾಕೊಂಬಂದಿರ ಗಲೀಜಾಗ್ತೈತಲ್ಲ ಈ ಬಿಳಿ ಬಟ್ಟೆಲಿ. ಏನಪ್ಪ ಅದು ಕಂಡ್ಬಿಟ್ಟೈತೆ ನಾವು ಇಟ್ಟಿದ್ದೆ. ಏನಷ್ಟಿದಾರ ಮುಕ್ಳಿ ಹಿಡಿತೈತೆ ಅಂತ. ಮುಕ್ಳಿ ಗುರು ನೋಡಿ, ನಿನ್ನ ಮುಕ್ಳಿ ಸುಟ್ಟೈತಲ್ಲಿ. ಇದನ್ನ ಕ್ಲೀನ್ ಮಾಡ್ಬೇಕಲ್ಲ ಕೂದಲು. ಕೊಳ್ಳುಗಿಲ್ಲ ಈಚೆ ಬಂದ್ಬಿಟ್ಟವ್ರು. ಒಣ ಎಲ್ಲ ಬಂದೈತಾ? ಸಾಲ ಈ ಥರ ನಾವೇ ಕ್ಲೀನ್ ಮಾಡಿ ಸುಟ್ಬಿಟ್ಟು
ಮಾಡಿದ್ರೆ ಒಳ್ಳೆ ಟೇಸ್ಟು. ಬಿರಿಯಾನಿನೂ ಅಷ್ಟೇ, ಏನಾದರೂ ಬೀಳ್ತೈತೋ ಕೋಳಿ ಸಾರು ಮಾಡಿದ್ರು ಅಷ್ಟೇ. ಅವರು ನಾವು ತೊಗೊಂಡು ಬರ್ತಿರಲ್ಲ, ಏನು ಕೊಯ್ದು ಬಿಡ್ತಾರೆ ಬಿಸಿ ನೀರಲ್ಲಿ, ಅದು ಬಿಟ್ಟು ಪುಕ್ಕುಗಳೆಲ್ಲ ಅದೇ ಮೋಟ್ರ್ ಹಾಕಿ ಸುಡ್ತಾರಲ್ಲ, ಸುಟ್ಬಿಟ್ಟು ಸ್ವಲ್ಪ ಗ್ಯಾಸಲ್ಲಿ ಹೀಟ್ ತೆಗೆದ್ಬಿಟ್ಟು ಕಟ್ ಮಾಡ್ತಾ ಇರ್ತಾರೆ. ಈ ಥರ ತೆಗಿಬೇಕು. ಬಾಯಿನ ಮೇಲೆ ನೀರುತ್ತೆ ಕೊಡಿ. ಸಾಕೆ ಇಲ್ಲಿ ಇನ್ನೂ ಸ್ವಲ್ಪ ಸುಡ ಮಗ, ಇನ್ನೂ ಸ್ವಲ್ಪ ಬಿಸಿ ಮಾಡಿ. ಆ ಪುಕ್ಕುಗಳೆಲ್ಲ ಕಿತ್ತಾಕ್ರೆ ಯಾರು ನಿಮ್ಗೆ ಬರಲ್ಲೇನಾ? ಏನು ಕಲ್ತಿದ್ದೀರಿ ನೀವು? ಕೊಡ ನಮ್ಮ ಮಾವನ ಕೈಗ ಲವ್ ಕೊಡ. ಎಲ್ಲ ಮಗ ಈ ಟ್ಯಾಲೆಂಟ್ ಲವ್ ಹಾಕೋನ್ ಕ್ಯಾಮ್ರಾ ಮಗಕ್ಕ ಹಾಕೋನ್ ಮಗ ಈ ಅಕ್ಕಡೆ ಅವನ್ಗೆ ಹಾಕೋ. ಓಹೋ ಸರಿಯಾದ ಪ್ಲಾನ್ ಅಲ್ಲೇ. ನಾಚಿಕೆ ಬೇಡಪ್ಪ, ಯಾರು ನಿನ್ಗೆ ಮದುವೆ ಮಾಡಲ್ಲ. ಹಂಗೆಲ್ಲ ಸುಟ್ಟಾದ್ರಿ ಇವ್ರಿಗೆ. ಎಣ್ಣೆ ನಾರ್ದಣ ಬಿರಿಯಾನಿ ಬಾಕ್ಸ್ ತಗೊಂಬಣ ಒಂದು ಬೇಗ ಬಾಕ್ಸ್, ಅದು ಊಟ ತಗೊಂಬ ಹಂಗೆ ತಿರ್ಸೋದ. ಸ್ನೇಹಿತರೆ, ಇವತ್ತು ನಮ್ಮ ಫುಡ್ ಟೇಸ್ಟ್ ಮಾಡೋಕ್ಕೆ ನಮ್ಮ ಗೆಸ್ಟು ನಮ್ಮ ರವಣ್ಣವರು, ಗಡ್ಡ ಚೇರ್ಪಳ್ಳಿ ರವಣ್ಣವರು, ನಮ್ಮ ಪ್ರೀತಮ್ ಅವ್ರು ಬಂದವ್ರೆ. ತಿನ್ಬಿಟ್ಟು ಅವರೇ ಟೇಸ್ಟ್ ಹೇಳ್ತಾರೆ. ಇವತ್ತು ನಾನೇನು ಹೇಳಲ್ಲ, ರಘು ಮಾಡ್ತಾವನೆ. ಏನಣ್ಣ? ಈರುಳ್ಳಿ, ಟೊಮೊಟೊ, ಬಿರಿಯಾನಿ ಮಾಡೋದು ಸ್ನೇಹಿತರೆ. ಇದರಲ್ಲೆಲ್ಲ ಬಿರಿಯಾನಿ ಐಟಮ್ ಇದೆ. ಉಪ್ಪು, ಖಾರ, ಧನಿಯಾ ಎಲ್ಲ ನೋಡ್ಕೊಂಬಿಡಿ. ಝೂಮ್ ನೀರು ಅಳತೆ ಮಾಡಿ ಐದು ಅದ್ರಿಗೆ ಅದು 3 ಬುಲೆಟ್ ಕಾಣಿಸ್ತಾ ಇದ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಇದೆ ಸ್ನೇಹಿತರೆ ಇದರಲ್ಲಿ. ಚಿಕನ್ ಎಲ್ಲ ಸುಟ್ಟಿ ಕಟ್ ಮಾಡ್ಕೊಂಡಿರೋದು ಇವಾಗ ಹಾಕ್ತಾ ಇದ್ದೀರಿ. ಸ್ನೇಹಿತರೆ, ಚಿಕನ್ ಎಲ್ಲ ಮಸಾಲೆ ಎಲ್ಲ ಚಿಕನ್ ಚೆನ್ನಾಗಿ ಹಿಡಿದಿದೆ. ಇವಾಗ ನೀರು ಹಾಕ್ತಾ ಇದ್ದೀರಿ. ಹಾಕೋ ಮಗ. ಸ್ನೇಹಿತರೆ, ಮಸಾಲೆಗೆ ಚೆನ್ನಾಗಿ ಎಲ್ಲ ಚಿಕನ್ ಹಿಡಿದಿದೆ. ಓಕೆ, ಉಲ್ಟಾ ಮಸಾಲೆಗೆ ಚಿಕನ್ ಚೆನ್ನಾಗಿ ಹಿಡಿದಿದೆ. ಹಂಗೆ ಹಂಗೆ ಓ ಕರೆಕ್ಟ್. ಎಲ್ಲಿ ತಗೊಳ್ಳಿ, ಇವ್ರು ಹೇಳ್ತಾರೆ. ಈಗ ಚಿಕನ್ಗೆ ಮಸಾಲೆ ತುಂಬಾ ಚೆನ್ನಾಗಿ ಹಿಡಿದಿದೆ. ಈಗ ನೀರು ಹಾಕ್ಬೇಕಾ? ಹೌದೌದು. ಆಮೇಲೆ ಹಾಕದ ಈಗ ತುಂಬಾ ಚೆನ್ನಾಗಿ ಹಿಡಿದಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ಮೇಲೆ ಆಮೇಲೆ ರೈಸ್ ಹಾಕೋದು. ಇಲ್ಲ ರೈಸ್ ಹಾಕಿ ನೀರು ಹಾಕ್ಬೇಕು. ನಾಟಿ ಕುಸ್ತಿ ಕೋಳಿ ಇದು, ಆದ್ರಿಂದ ತುಂಬಾ ಚೆನ್ನಾಗಿ ಬೇಯಿಸಬೇಕು. ಹೇಳಿದ್ರೆ ಏನು, ಇದು ನಾಟಿ ಪಂದ್ಯ, ಹಳ್ಳಿಗಳಲ್ಲಿ ಪಂದ್ಯ ಮಾಡುವಂತ ಕೋಳಿ. ಇದು ತುಂಬಾ ರುಚಿಕರವಾದದ್ದು, ತುಂಬಾ ಆರೋಗ್ಯಕ್ಕೆ. ಅಕ್ಕಿಯಾಗಿ ನೀರು ಹಾಕ್ಬೇಕು.
ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಪ್ಯೂರ್ ನಾಟಿ ಕೋಳಿ ಕಾಲಲ್ಲಿ ಇಷ್ಟಿಷ್ಟೇ ಇದ್ದಿದ್ದು ಅಂತ ಕೋಳಿ. ಆದ್ರೆ ಇದನ್ನ ತಿಂದ್ರೆ ಕಾಲು ಕೈ ಎಲ್ಲಾನು ರೋಮಾಂಚಕಾರಿ ಆಗುತ್ತದೆ. ಡಾಕ್ಟರ್ ಫೋನ್ ಮಾಡ್ತೀವಿ ಇವಾಗ. ಓ ಪರವಾಗಿಲ್ಲ ಸ್ನೇಹಿತರೆ, ಅಕ್ಕಿ ಹಾಕ್ತಾಯಿನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಿದೆ. ಏನಕ್ಕೆ ಅದು ಹೇಳು. ಹೇಳಿದ್ದೀನಿ ಅವಾಗಲೇ. ಇವಾಗ ಹೇಳಿ ಇನ್ನೊಂದ್ಸತಿ. ನನ್ನ ಇಷ್ಟ ಹೇಳಲ್ಲ. ಇವತ್ತು ಯಾರು ಗೆಸ್ಟ್ ಅಂತವ್ರು ಬಂದವ್ರೆ, ಅವ್ರ ಮುಂದೆ ಹಿಂಗೆಲ್ಲ ಮಾತಾಡ್ಬೋದು. ನೀನು ಮೊಸರು ಅವ್ರ ಹತ್ರ ಅರ್ಧ ಹಾಕು. ಮೊಸರನ್ನ ಮಾಡ್ಬಿಡಂಗ ಅವನೇ ಬಿರಿಯಾನಿ ಹೋಗಿ. ಉರಿ ಸ್ವಲ್ಪ ಇತ್ತು. ಇದೇ ಪಟ್ಟ ತೆಲ್ಲನಿ ಗಾಜುಲು ಪೆಟ್ಟಿ ನಾಟಿ ಕೋಳಿ ಚಿಕನ್ನು. ಇದು ನಮ್ಮ ರಘು ನಾಟಿ ಕೋಳಿ ಎಲ್ಲ ದೊಡ್ಡ ಬಾಯ್ಲರಲ್ಲಿ ನಾಟಿ ಕೋಳಿ ಫಸ್ಟ್ ಟೈಮ್ ನಮ್ಮ ರಘು ಹೇಳೋರು ಮಕ್ಕಕ್ಕೆ ಹಾಕ್ಬಿಡ್ತೀನಿ ಅನ್ನ. ಆಯ್ತು. ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡವ್ನೆ. ಈ ಅವ್ರು ಮಾಡ್ದಂಗೆ ಐತೆ. ಇದೇ ಬೇರೆ ಟೇಸ್ಟ್ ಆ ಥರ ಐತೆ ನೋಡಕ್ಕೆ. ನೈಸ್ ರೈಸ್ ಅಲ್ಲ ಈಗ ಈ ಅಕ್ಷಯ್ ದಮ್ ಬಿರಿಯಾನಿ ಮ್ಯಾನೇಜರು MD ಎಲ್ಲ ನಾಟಿ ಕೋಳಿ ಬಿರಿಯಾನಿ ಚಿಂದಿ ಬೂಂದಿ ಮಸಾಲೆ ಹೆಂಗಿದೆಯಾ ಅಂದ್ರೆ ಈ ಫ್ಲೇವರ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ರಘುವಣ್ಣ ಅವರು ಕೈಯಲ್ಲಿ ಮಾಡಿರೋದು. ನಾನು ಇವತ್ತು ಗಂಟ ಹೋಟ್ಲಲ್ಲಿ ಮತ್ತೆ ಅವ್ರು ಮಾಡಿರೋ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದ್ದೀನಿ. ಒಟ್ಟಲ್ಲಿ ತುಂಬಾ ಫ್ಲೇವರ್ ಆಗಿ ಲೈಕ್ ನೋಡಿ ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಆಗಿ ಮಾಡಿದ್ದೀರಾ. ಕುಡಿದ್ಬಿಟ್ಟು ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಕುಡಿದ್ಬಿಟ್ಟು ಅಳ್ಳಾಡ್ತಾನೆ. ಎಲ್ಲ ನಮಸ್ಕಾರ. ಆಯ್ತು. ರಘು ಇವತ್ತು ಬಿರಿಯಾನಿ ಹಾಕ್ಬಿಟ್ಟು ಅವನು ಪೀಸೆಲ್ಲ ಬೆಂದಿಲ್ಲ, ಹಂಗೆ ಮಾಡವನೆ. ಆದರೆ ರೈಸ್ ಸೂಪರ್ ಆಗಿದೆ. ನೀವು ಮಾಡ್ಕೊಂಡು ತಿನ್ರಿ ಮನೆಗೆ. ನೋಡ್ರಿ ನಮ್ಮ ಬಾಬರ್ ಘಟ್ಟ ಜಾಸ್ತಿ ಹೇಳಲ್ಲ, ಅಷ್ಟೇ ಹೇಳೋದು. ಸ್ನೇಹಿತರೆ, ಬಿರಿಯಾನಿ ಎಲ್ಲ ರೆಡಿ ಆಗಿತ್ತು. ನಮ್ಮ ರವಿಯಣ್ಣಕ್ಕೊಂದು ಡೊಂಗಿ ಬಿಟ್ಟಿದ್ರಿ. ಅವ್ರು ಕೋಳಿ ಕೊಯ್ಯೋದನ್ನ ನೋಡಿರಿಲ್ಲ ಪಾಪ. ನಾಟಿ ಕೋಳಿ ಅಂತ ಯಾಮರ್ಸ್ಬಿಟ್ಟಿದ್ರಿ. ತಿನ್ಬಿಟ್ಟು ಇವಾಗ ಪಾಪ ರವಿಯಣ್ಣ ನಾಟಿ ಕೋಳಿ ನಮ್ಮ ಡೋಂಗಿ ರಘು. ಸ್ನೇಹಿತರೆ, ನಾಟಿ ಕೋಳಿ ಇಲ್ಲಾಂದ್ರೂ ಬಾಯ್ಲರ್ ದೊಡ್ಡ ಬಾಯ್ಲರ್ ಆದ್ರೂ ಸೂಪರ್ ಆಗಿ ಮಾಡವನೆ ರಘು. ಏನಣ್ಣ ಸೂಪರ್ ಇದೆ. ನೋಡಿ, ಎಣ್ಣೆ ಹೊಡೆಯೋರಿಗೆ ಇದು ತುಂಬಾ ಟೇಸ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಎಣ್ಣೆ ಹೊಡೆದಿದ್ದೀರಿ ಆದ್ರೆ ನೀವು ಕುಡಿಯೋರ್ಗೂ ಪರವಾಗಿಲ್ಲ, ಕುಡಿದೇ ಇಲ್ಲ ಅಂದ್ರೂ ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ. ಅವನು ಬೆಂಕಿಯಲ್ಲಿ ಹರಳಿದ ಹೂ ತರ ರಘು. ಸೂಪರ್ ರಘು ರಘು ಅವನು ಬೆಂಕಿಯಲ್ಲಿ ಬೆಂದೋಗಿದ್ದಾನೆ. ಯಾರಿಗೋಸ್ಕರ? ಜನಗಳಿಗೋಸ್ಕರ. ಜನಗಳು ಆರೋಗ್ಯಕ್ಕೋಸ್ಕರ ಅವನು ಮಾಡಿ ಇಡ್ತಾ ಇದ್ದಾನೆ. ಅವನಿಗೆ ಭಗವಂತ ಆರೋಗ್ಯ ಕೊಡ್ಲಿ ಅಂತ ನಾನು ಕೋರ್ಕೊಂತ ಇದ್ದೀನಿ. ದಯವಿಟ್ಟು ಇರು, ಸೀರಿಯಸ್ ಆಗಿ ಒಂದು ನಿಮಿಷ. ನಿಮ್ಮಲ್ಲಿ ಮನ ಕಳವಿ ಮಾಡ್ಕೊಂತೀವಿ.
ಮಗ ನಮ್ಮ ತಾಯಿನಿಗೆ ಮಾಡ್ಕೊಂಡು ದಯವಿಟ್ಟು ನಮ್ಮ ಮರ್ತೂರು ಸಂತೋಷ್ ಅವ್ರಿಗೆ ವೋಟ್ ಮಾಡಿ. ಲಕ್ಷಾಂತರ ಓಟ್ಗಳಲ್ಲಿ ಜಯಶೀಲರಾಗಿ ಮಾಡ್ಬೇಕಂತ ನಿಮ್ಮಲ್ಲಿ ಮನವಿ. ಜೈ ಹಳ್ಳಿಕಾರ್, ಸಂತೋಷ್ ಗೆಲ್ಬೇಕು, ಜೈ ಹಳ್ಳಿಕಾರ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಸ್ನೇಹಿತರೆ, ದೊಡ್ಡ ಬಾಯ್ಲರ್ ತಗೊಂಡು ಜೀರಾ ಸಾಂಬಾರಲ್ಲಿ ರೈಸ್ ತಗೊಂಡು ಮಾಡಿ 100% ಸಖತ್ತಾಗಿರುತ್ತೆ. ಚಿಕನಲ್ಲಿ ಬಿರಿಯಾನಿ ಮಾಡಿದ್ದೀವಿ, ಜೀರಾ ರೈಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ತಿನ್ನೋದಕ್ಕಂತೂ ಸಖತ್ತಾಗಿ ಬಂದಿದೆ. ಇನ್ನೊಂದು ಸ್ನೇಹಿತರೆ, ಇವತ್ತು ಲಾಸ್ಟ್ ವೀಕ್ ಆಗಿರೋದ್ರಿಂದ ನಮ್ಮ ಮರ್ತೂರು ಸಂತೋಷ್ ಅವರು ಬಿಗ್ ಬಾಸಲ್ಲಿದ್ದಾರೆ. ಅದರಿಂದ ನಿಮ್ಮಲ್ಲಿ ಒಂದು ಕೆಳಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ, ಪ್ರತಿಯೊಬ್ಬರು ನಮ್ಮ ಮರ್ತೂರು ಸಂತೋಷ್ ಹಳ್ಳಿಕಾರ್ಗೆ ರೈತನಾಗಿರೋದ್ರಿಂದ ಪ್ರತಿಯೊಬ್ಬರು ವೋಟ್ ಮಾಡಿ ಗೆಲ್ಲಿಸ್ಬೇಕಂತ ಕೊಡ್ತೀವಿ. ನಿಮ್ಮ ಹತ್ರ ಪ್ರತಿ ವೀಕು ಮಾತಾಡ್ಕೊಂಡು ಬಂದಿದ್ದೀವಿ, ಇಲ್ಲವರೆಗೂ ಉಳಿಸ್ಕೊಂಡು ಬಂದಿದ್ದೀರಾ. ಲಾಸ್ಟ್ ವೀಕ್ ಆಗಿರೋದ್ರಿಂದ ಈ ಒಂದು ಸಲ ಅವ್ರನ್ನ ಜಯಶೀಲಾಗಿ ಮಾಡಿಬಿಡಿ ಅಂತ ಕೋರ್ತಾ ಇದ್ದೀವಿ.